ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮ್ಯಾಂಗೋ ಡೆಸರ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಏನು ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸಮ್ಮರಲ್ಲಂತೂ ತುಂಬ ಯೂಸ್ ಆಗುತ್ತೆ, ಏಕೆಂದರೆ ತುಂಬ ಹಾಟ್ ಇರುತ್ತಲ್ವ. ಸೊ ಅದಕ್ಕೆ ಏನಂದರೆ ಮ್ಯಾಂಗೋ ಎಲ್ಲ ಫಸ್ಟು ಹೀಗೆ ಸಿಪ್ಪೆಯಿಂದ ಹೊರಗೆ ತೆಕ್ಕೋಬೇಕು. ಫುಲ್ಲು ಮ್ಯಾಂಗೋ ಫಸ್ಟ್ ನೀಟಾಗಿ ವಾಶ್ ಮಾಡಿದ ಮೇಲೆ ಕಟ್ ಮಾಡಿಕೊಂಡು ಮ್ಯಾಂಗೋನ ಸಿಪ್ಪೆಯಿಂದ ಹೊರಗೆ ತೆಗಿಬೇಕು. ನೀವು ಎಷ್ಟು ಬೇಕಿದ್ರೂ ಮ್ಯಾಂಗೋ ಯೂಸ್ ಮಾಡ್ಬೋದು. ನಾನು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಒಂದು ಮ್ಯಾಂಗೋನ ಹಾಕಿ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಮ್ಯಾಂಗೋ ಹಾಕಿದ್ರೆ ಆಲ್ಮೋಸ್ಟ್ ಅದರಲ್ಲಿ ಈ ಬೌಲಲ್ಲಿ ಹಾಫ್ ಅಷ್ಟು ಆಗುತ್ತೆ. ಯಾಕಂದರೆ ನಾವು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಬಂದುಬಿಟ್ಟು ಹಾಲು ಹಾಕ್ತೀವಿ ಮತ್ತು ಮೊಸರು ಹಾಕ್ತೀವಿ. ಸೊ ನಾನು ಮೊಸರು ಫಸ್ಟ್ ಹಾಕ್ತಾಯಿದ್ದೀನಿ. ಮೊಸರು ಸ್ವಲ್ಪ ಅಷ್ಟೇ ಸಾಕು, 1 ಸ್ಪೂನಷ್ಟು. ಆಮೇಲೆ ಹಾಲು ಹಾಕ್ತೀವಿ. ಹಾಲು ಸ್ವಲ್ಪ ಜಾಸ್ತಿ ಹಾಕಬೇಕು. ಅದಕ್ಕಿಂತ ಮುಂಚೆ ಏನಂದರೆ ನೀಟಾಗಿ ಮ್ಯಾಂಗೋ ಮತ್ತು ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಆಯಿತು ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಸೊ ಇದಕ್ಕೆ ನಾನು ಹಾಲು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು ಸ್ವಲ್ಪ ಜಾಸ್ತಿ ಹಾಕಬೇಕು, ಏಕೆಂದರೆ ಅದು ನಾವು ಓವರ್ ನೈಟ್ ಇಡ್ತೀವಿ ಅಲ್ವಾ. ಓವರ್ ನೈಟ್ ಇದ್ದಾಗ ಅದು ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಇದು ಮಾವಿನ ಹಣ್ಣಿನ ಮೊಸರಾಗುತ್ತೆ. ಯಾಕಂದ್ರೆ ನಾರ್ಮಲಾಗಿ ನಾವು ಹಾಲಿಗೆ ಮೊಸರು ಹಾಕಿದ್ರೆ ಮೊಸರಾಗುತ್ತೆ, ಇದು ಮಾವಿನ ಹಣ್ಣಿನ ಮೊಸರಾಗುತ್ತೆ. ಸೊ ಬೇಕಿದ್ರೆ ನಾವು ಮ್ಯಾಂಗೋ ಇನ್ನೊಂದು ಎಕ್ಸ್ಟ್ರಾ ಬೇಕಿಟ್ಟು ಹಾಕೋಬೋದು. ನಾನು ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟಿಯಾಗಿರಲಿ, ಮಕ್ಕಳು ತಿನ್ನಲಿ ಅಂತ ಹೇಳ್ಬಿಟ್ಟು, ತುಂಬ ಅಲ್ಲ, ಒಂದು 2 ಸ್ಪೂನಷ್ಟೇ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮ್ಯಾಂಗೋನು ಆಲ್ಮೋಸ್ಟ್ ಸ್ವೀಟ್ ಇರುತ್ತೆ ಅಲ್ವಾ. ಅದಕ್ಕೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನನ್ನ ಮಗಳು ನಾನೇ ಮಾಡ್ತೀನಿ ಅಂತ ಸಹ ಬರ್ತಾ ಇದ್ದಾಳೆ ಮಿಕ್ಸ್ ಮಾಡೋಕ್ಕೆ. ನಾನು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ, ಚೆನ್ನಾಗಿದೆ. ನಿಜವಾಗ್ಲೂ ಟ್ರೈ ಮಾಡಿ ನೀವು. ಎಷ್ಟು ಸಖತ್ತಾಗಿದೆ ಅಂದರೆ ರೆಸಿಪಿ ಸಖತ್ತಾಗಿದೆ. ತುಂಬ ಸಿಂಪಲ್ಲು. ಮ್ಯಾಂಗೋ, ಮೊಸರು, ಹಾಲು, ಬೇಕಿದ್ರೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಎಷ್ಟು ನಿಮಿಷ ಇಡಬೇಕು ಅಂದರೆ, ಫಸ್ಟು 1 ನೈಟ್ ಫುಲ್ಲು ಮಾಡಿಬಿಟ್ಟು 1 ನೈಟ್ ಫುಲ್ಲು ಈ ಥರ ಮುಚ್ಚಿಬಿಟ್ಟು 1 ನೈಟ್ ಫುಲ್ ಇಟ್ಬಿಡಿ. ಅದು ಮೊಸರಾಗುತ್ತೆ. ಮೊಸರಾದಮೇಲೆ ಮಕ್ಕಳು ಹಾಗೆ ತಿನ್ನೋಕ್ಕೆ, ಅಂದರೆ ಈಗ ಕೋಲ್ಡ್ ಇದ್ದಾಗ ಹಾಗೆ ತಿನ್ನೋಕ್ಕೆ ಕೊಡ್ಬೋದು. ಈಗ ವಿಂಟರ್ ಟೈಮಲ್ಲಿ, ರೈನಿ ಸೀಸನಲ್ಲೆಲ್ಲ ಕೊಡ್ಬೋದು. ಬಟ್ ಸಮ್ಮರಲ್ಲಿ ಆಗಲ್ಲ ಅಲ್ವಾ. ಸಮ್ಮರಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಕೊಟ್ಟರೆ ಫುಲ್ ಮ್ಯಾಂಗೋ ಐಸ್ ಕ್ರೀಮ್ ಇದ್ದಾಗೆ ಇರುತ್ತೆ. ಅದನ್ನು ಫಿಲ್ಟರ್ ಮಾಡಿ ಬೇಕಿದ್ರೂ ಕೊಡ್ಬೋದು, ಹಾಗೇನೂ ತಿನ್ಬೋದು. ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಅಂತಲೇ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.